ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದ ಗುಪ್ತಚರ ಸಂಸ್ಥೆ ರಾ ವಿರುದ್ಧ ಅಮೆರಿಕದ ಆಯೋಗವೊಂದು ದೊಡ್ಡ ಆರೋಪ ಮಾಡಿದೆ. ಸಿಖ್ ಪ್ರತ್ಯೇಕತಾವಾದಿಗಳ ಹತ್ಯೆ ಸಂಚಿನ ಹಿಂದೆ ರಾ ಕೈವಾಡ ಇದೆ ಅಂತ ಅಮೆರಿಕದ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಆಯೋಗ ತನ್ನ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದೆ. ಅಲ್ಲದೆ ರಾ ಮೇಲೆ ನಿರ್ಬಂಧ ಹೇರಬೇಕು ಅಂತ ಶಿಫಾರಸು ಕೂಡ ಮಾಡಿದೆ. ಇದರ ಜೊತೆಗೆ ಭಾರತ, ಬಿಜೆಪಿ ಮತ್ತು PM ನರೇಂದ್ರ ಮೋದಿನ ಕೂಡ ಬಿಟ್ಟಿಲ್ಲ. ಅವರೆಲ್ಲರ ಮೇಲೂ ಆರೋಪ ಮಾಡಿದ್ದಾರೆ. ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇಲ್ಲ. 2024ರಲ್ಲಿ ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ತೀರಾ ಹದಗೆಟ್ಟಿತ್ತು. ಮೈನಾರಿಟೀಸ್ ಮೇಲಿನ ದಾಳಿ ಹೆಚ್ಚಾಗ್ತಾ ಇದೆ. ಸಿಕ್ಕಾಪಟ್ಟೆ ತಾರತಮ್ಯ ನಡೀತಾ ಇದೆ. ಅಲ್ಲದೆ PM ನರೇಂದ್ರ ಮೋದಿ ಮತ್ತು ಬಿಜೆಪಿ ಸೇರಿ ಮುಸ್ಲಿಂ ಮತ್ತು ಇತರ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಜೊತೆಗೆ ಕಳೆದ ವರ್ಷ ನಡೆದ ಚುನಾವಣಾ ಪ್ರಚಾರದ ವೇಳೆ ಮೈನಾರಿಟಿಗಳ ಬಗ್ಗೆ ತಪ್ಪು ಮಾಹಿತಿ ಮತ್ತು ದ್ವೇಷ ಭಾಷಣವನ್ನ ಹರಡಿದ್ದಾರೆ. ಹೀಗಾಗಿ ಭಾರತವನ್ನ ಧಾರ್ಮಿಕ ಸ್ವಾತಂತ್ರ್ಯ ಉಲ್ಲಂಘನೆ ಮಾಡೋ ರಾಷ್ಟ್ರವಾಗಿ ಘೋಷಿಸಬೇಕು ಅಂತ ಈ ಆಯೋಗ ಅಮೆರಿಕ ಸರ್ಕಾರದ ಬಳಿ ಕೇಳಿಕೊಂಡಿದೆ. ಅಲ್ಲದೆ ಭಾರತದ ರಾ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಮತ್ತು ಅದರ ಮಾಜಿ ಗುಪ್ತಚರ ಅಧಿಕಾರಿ ವಿಕಾಸ್ ಯಾದವ್ ಮೇಲೆ ಸ್ಯಾಂಕ್ಷನ್ಸ್ ಹಾಕಬೇಕು ಅಂತ ಕೂಡ ಒತ್ತಾಯಿಸಿದ್ದಾರೆ. ಇದಕ್ಕೀಗ ಭಾರತ ಸರ್ಕಾರ ರಿಯಾಕ್ಟ್ ಮಾಡಿದೆ. ರಿಪೋರ್ಟ್ ಅನ್ನ ರಿಜೆಕ್ಟ್ ಮಾಡಿದೆ. ಭಾರತ ಖಂಡನೆ ವ್ಯಕ್ತಪಡಿಸಿದೆ. ಪ್ರಜಾಪ್ರಭುತ್ವ ಮತ್ತು ಸಹಿಷ್ಣುತೆಯ ಹಾದಿಯಲ್ಲಿ ಸಾಗೋ ಭಾರತದ ರೆಪ್ಯುಟೇಷನ್ ಹಾಳು ಮಾಡೋ ಪ್ರಯತ್ನ ಸಫಲವಾಗೋದಿಲ್ಲ. ಈ ರಿಪೋರ್ಟ್ನಲ್ಲಿ ಬರೀ ಪಕ್ಷಪಾತದ ಧೋರಣೆಯನ್ನ ತೋರಿಸಿದ್ದಾರೆ. ರಾಜಕೀಯ ಪ್ರೇರಿತ ಇದು ಅಂತ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಔಟ್ರೈಟ್ಲಿ ಇದನ್ನ ರಿಜೆಕ್ಟ್ ಮಾಡಿದ್ದಾರೆ. ಅತ ಅಮೆರಿಕ ಗುಪ್ತಚರ ಇಲಾಖೆ ಕೂಡ ಭಾರತದ ಮೇಲೆ ದೊಡ್ಡ ಆರೋಪ ಮಾಡಿದೆ. ಭಾರತ ಕ್ರಿಮಿನಲ್ ಸಂಘಟನೆಗಳಿಗೆ ಫ್ಯಾಂಟನಿಲ್ ಅನ್ನೋ ಮಾದಕ ವಸ್ತುವನ್ನು ತಯಾರಿಸೋಕೆ ಕೆಮಿಕಲ್ಗಳನ್ನು ಸಪ್ಲೈ ಮಾಡ್ತಿದೆ ಅಂತ ಆರೋಪಿಸಿದೆ. ಹಿಂದೆ ಚೀನಾ ಈ ರೀತಿ ಮಾಡ್ತಾ ಇತ್ತು ಅಂತ ಅಮೆರಿಕ ಆರೋಪ ಮಾಡ್ತಾ ಇತ್ತು. ಈಗ ಚೀನಾ ಜೊತೆ ಭಾರತವೂ ಸೇರ್ಕೊಂಡಿದೆ ಅಂತ ಆರೋಪ ಮಾಡಿದ್ದಾರೆ. ಚೀನಾ ಮತ್ತು ಭಾರತದಂತಹ ರಾಷ್ಟ್ರಗಳು ನೇರವಾಗಿ ಮತ್ತು ಪರೋಕ್ಷವಾಗಿ ಕ್ರಿಮಿನಲ್ ಸಂಘಟನೆಗಳಿಗೆ ಕೆಮಿಕಲ್ಸ್ ಕಳಿಸ್ತಾ ಇದ್ದಾರೆ. ಚೈನಾ ಇದರಲ್ಲಿ ಮುಂಚೂಣಿಯಲ್ಲಿದೆ. ನಂತರ ಭಾರತ ಈ ಸಾಲಿನಲ್ಲಿ ಬರುತ್ತೆ ಅಂತ ಹೇಳಿದೆ. ಇದೇ ಮೊದಲ ಬಾರಿ ಮಾದಕ ವಸ್ತು ತಯಾರಿಕೆಗೆ ಭಾರತ ಸಹಾಯ ಮಾಡ್ತಾ ಇದೆ ಅಂತ ಚೀನಾ ಜೊತೆ ಭಾರತದ ಹೆಸರನ್ನ ಸೇರಿಸಿ ಅಮೆರಿಕ ಮಾತಾಡಿದೆ. ಅಲ್ಲದೆ ಫ್ಯಾಂಟನಿಲ್ ಅನ್ನೋ ಮಾದಕ ವಸ್ತುವಿಗೆ ಅಮೆರಿಕದಲ್ಲಿ 12 ತಿಂಗಳಲ್ಲಿ ಸುಮಾರು 52,000 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಕೂಡ ಅಮೆರಿಕದ ಗುಪ್ತಚರ ಇಲಾಖೆ ಹೇಳಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಈ ಹಿಂದೆ ಇದೇ ಆರೋಪವನ್ನ ಚೀನಾ ಮೇಲೆ ಮಾಡಿ ಅವರ ಆಮದಿನ ಮೇಲೆ ಟ್ಯಾರಿಫ್ ಎಲ್ಲ ಹಾಕ್ತೀವಿ ಅಂತೆಲ್ಲ ಹೇಳಿ ಟ್ಯಾರಿಫ್ ಹಾಕಿದ್ರು. ಅವರು ಕೆಮಿಕಲ್ ಕಳಿಸೋದ್ರಿಂದ ಇಲ್ಲಿ ನಮ್ಮ ದೇಶದಲ್ಲಿ ಮಾದಕ ವಸ್ತು ಸೇವಿಸಿ ಜನರು ಪ್ರಾಣ ಕಳ್ಕೊಳ್ತಿದ್ದಾರೆ ಅಂತ ಟ್ರಂಪ್ ಓಪನ್ ಆಗಿ ಹೇಳಿದ್ರು. ಈಗ ಭಾರತದ ಹೆಸರನ್ನ ಕೂಡ ಅಮೆರಿಕ ಈ ಪಟ್ಟಿಯಲ್ಲಿ ಸೇರಿಸಿದೆ. ಭಾರತ ಸರ್ಕಾರ ಅಂತ ಅಫಿಷಿಯಲ್ ಆಗಿ ಅಲ್ಲ, ಒಟ್ಟು ಭಾರತದಿಂದ ಬರ್ತಾ ಇದೆ ಇವೆಲ್ಲವೂ ಕೂಡ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಭಾರತ ಕ್ರಮ ತಗೋಬೇಕು ಇದ್ರ ಮೇಲೆ ಅನ್ನೋ ರೀತಿಯಲ್ಲಿ ಈ ಅಂಶಕ್ಕೆ, ಈ ಮಾದಕ ವಸ್ತು ವಿಚಾರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಸದ್ಯಕ್ಕೆ ಲೈಂಗಿಕ ಕಿರುಕುಳ ಸಂಬಂಧ ಇತ್ತೀಚೆಗೆ ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ ತೀರಾ ವಿವಾದಾಸ್ಪದ ಆದೇಶವನ್ನು ಹೊರಡಿಸಿತ್ತು. ಇದಕ್ಕೀಗ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟು ಅಲಹಾಬಾದ್ ಹೈಕೋರ್ಟ್ನ ತರಾಟೆಗೆ ತಗೊಂಡಿದೆ. ಏನ್ ಯೋಚನೆ ಮಾಡ್ತಿದ್ರು ನೀವು ಈ ರೀತಿ ಆದೇಶ ಹೊರಡಿಸಬೇಕಾದ್ರೆ ಅನ್ನೋ ರೀತಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದೆ. ಏನ್ ವಿಚಾರ ಹಾಗಾದ್ರೆ, ಅಷ್ಟೊಂದು ಯಾಕೆ ಸಿಟ್ಟು ಬಂದಿದೆ ಸುಪ್ರೀಂ ಕೋರ್ಟ್ಗೆ? UPಯಲ್ಲಿ ಪವನ್ ಮತ್ತು ಆಕಾಶ್ ಅನ್ನೋರು ಅಪ್ರಾಪ್ತ ವಯಸ್ಸಿನ ಬಾಲಕಿಯ ದೇಹವನ್ನ ಟಚ್ ಮಾಡಿದ್ರು. ಜೊತೆಗೆ ಆಕೆ ಧರಿಸಿದ್ದ ಬಟ್ಟೆಯನ್ನ ಬಿಚ್ಚೋಕೆ ಮುಂದಾಗಿ ದಾರವನ್ನ ಎಳೆದಿದ್ರು. ಈ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸಿದ ಅಲಹಾಬಾದ್ ಹೈಕೋರ್ಟ್ ಈ ರೀತಿ ಮಾಡೋದು ಅತ್ಯಾಚಾರ ಪ್ರಯತ್ನ ಅಂತ ಪರಿಗಣಿಸಕ್ಕಾಗಲ್ಲ, ಅದು ಕೇವಲ ತಯಾರಿ ಅಷ್ಟೇ ಅನ್ನೋ ರೀತಿಯ ಒಂದು ಬಹಳ ವಿಲಕ್ಷಣವಾದ ಆದೇಶವನ್ನು ಹೊರಡಿಸಿದ್ರು. ಮಾರ್ಚ್ 17ನೇ ತಾರೀಕು ಮಹಾನ್ ನ್ಯಾಯಾಧೀಶರಾದ ರಾಮ್ ಮನೋಹರ್ ನಾರಾಯಣ್ ಮಿಶ್ರಾ ಅನ್ನೋರು ಇಷ್ಟೊಂದು ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಿಬಿಟ್ಟು ರಿಸರ್ಚ್ ಮಾಡಿಬಿಟ್ಟು ಈ ರೀತಿ ಒಂದು ಭಯಂಕರವಾಗಿರೋ ಆದೇಶವನ್ನು ಹೊರಡಿಸಿದ್ರು. ಇದಕ್ಕೆ ತೀವ್ರ ಟೀಕೆ ವ್ಯಕ್ತವಾಗಿದ್ವು. ಈಗ ಇದರ ಬಗ್ಗೆ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನೀಡಿರುವ ಆದೇಶವನ್ನು ತಡೆ ಹಿಡಿದಿದೆ. ಈ ಆದೇಶ ಹೊರಡಿಸಿದ ಯಾರ್ರೀ ಸ್ವಾಮಿ? ಇಷ್ಟೊಂದು ಸೂಕ್ಷ್ಮ ಮ್ಯಾಟರ್ನ ಸ್ವಲ್ಪನೂ ಕಾಳಜಿ ಅರಿವೇ ಇಲ್ಲದವರಂತೆ ಹ್ಯಾಂಡಲ್ ಮಾಡಿದಿರಲ್ಲ ಅಂತ ನ್ಯಾಯಾಧೀಶರಾದ BR ಗವಾಯಿ ಮತ್ತು AG ಮಸಿ ಅವರಿದ್ದ ಪೀಠ ತಿಳಿಸಿದೆ.
ಈ ಆದೇಶ ಕೇಳಿ ನಮ್ಗೆ ತುಂಬ ನೋವಾಗಿದೆ. ಇದೇನು ದಿಢೀರ್ ಅಂತ ಕೊಟ್ಟಿರೋ ಆದೇಶ ಅಲ್ಲ, ಕಾಯ್ದಿರಿಸಿ ಕೊಟ್ಟಿರೋ ತೀರ್ಪು. ಬಹಳ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ, ಬಹಳ ಸೀರಿಯಸ್ ಆಗಿರೋ ವಿಚಾರ ಅಂತ ಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್. ಅಲ್ಲದೆ ಈ ಕುರಿತು ಕೇಂದ್ರ ಸರ್ಕಾರ ಮತ್ತು UP ಸರ್ಕಾರಕ್ಕೆ ನೋಟಿಸ್ ಕೂಡ ಕೊಡಲಾಗಿದೆ. ಎಲ್ಲೋ ಕರ್ನಾಟಕದ ಪಾಲಿಟಿಕ್ಸ್ನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಬಿಜೆಪಿಯ ರೆಬೆಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಲಾಗಿದೆ. ರಾಜ್ಯಾಧ್ಯಕ್ಷರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಮತ್ತು ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ್ರಿಂದ ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟಿಸಲಾಗಿದೆ. ಕೇಂದ್ರ ಬಿಜೆಪಿಯ ಶಿಸ್ತು ಸಮಿತಿ ಕಾರ್ಯದರ್ಶಿ ಓಂ ಪಾಠಕ್ ಈ ಆದೇಶ ಹೊರಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ, ನೀವು ಅದನ್ನು ಚೆಕ್ ಮಾಡಬಹುದು. ಮತ್ತೊಂದು ಕಡೆ ಇನ್ನೂ 5 ಜನಕ್ಕೆ ಶೋಕಾಸ್ ನೋಟಿಸ್ ಅನ್ನು ಕೊಡಲಾಗಿದೆ, ಶಿಸ್ತು ಉಲ್ಲಂಘನೆ ಮಾಡಿದ್ದಾರೆ ಅಂತ. MP ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, BP ಹರೀಶ್, ST ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ಗೆ ನೋಟಿಸ್ ಕೊಡಲಾಗಿದೆ. ಪದೇ ಪದೇ ಶಿಸ್ತು ಉಲ್ಲಂಘನೆಗೆ ಕಾರಣವನ್ನ ಕೇಳಿ ಸ್ಪಷ್ಟೀಕರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. 3 ದಿನಗಳ ಒಳಗಾಗಿ ಉತ್ತರಿಸುವಂತೆ ಸೂಚನೆ ಕೂಡ ಕೊಡಲಾಗಿದೆ. ಇನ್ನು ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಸರಿಯಾಗಿ ಜಾಡಿಸಿಬಿಟ್ಟಿದೆ. ಸ್ನೇಹಿತರೆ, ನಾವು ಈ ಹಿಂದೆ ಕೂಡ ಹೇಳಿದ್ವಲ್ಲ, ಇದೇನು ಬಹಳ ಇಡೀ ರಾಜ್ಯದ ಜನರ ಸಮಸ್ಯೆನ ರೀತಿಯಲ್ಲಿ ನೀವು ವಿಧಾನಸಭೆಯಲ್ಲಿ ಕೂತ್ಕೊಂಡು ಜನರ ದುಡ್ಡಲ್ಲಿ ತೆರಿಗೆ ದುಡ್ಡನ್ನು ವೇಸ್ಟ್ ಮಾಡ್ಕೊಂಡು ಚರ್ಚೆ ಮಾಡೋದು. ನೀವು ವೈಯಕ್ತಿಕವಾಗಿ ಯಾರಾದರೂ ನಿಮ್ಗೆ ಆ ರೀತಿ ಸಮಸ್ಯೆ ಕೊಟ್ಟಿದ್ರೆ, ನಿಮ್ಗೆ ಸಮಸ್ಯೆ ಅಂತ ಅನಿಸಿದರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ, ತನಿಖೆ ಮಾಡ್ಕೊಳ್ಳಿ, ನಿಮ್ಮ ಇಂಡಿವಿಜುವಲ್ ಕೇಸ್ ಇದು. ಅದು ಬಿಟ್ಟು ವಿಧಾನಸಭೆಯಲ್ಲಿ ದಿನ ಇಡೀ ಚರ್ಚೆ ಮಾಡಿ ಆಡಳಿತ ಪಕ್ಷ ಪ್ರತಿಪಕ್ಷ ಗಲಾಟೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡುವಂಥ ವಿಚಾರನ ಇದು ಅಂತ ನಾವು ಕೇಳಿದ್ವಲ್ಲ ಸ್ನೇಹಿತರೆ. ಈಗ ಸುಪ್ರೀಂ ಕೋರ್ಟಲ್ಲಿ ಏನಾಗಿದೆ ನೋಡಿ, ಒಬ್ಬ ಮಹಾನುಭಾವ ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ರು, ತನಿಖೆ ಆಗಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಅಂತ. ವಿನಯ್ ಕುಮಾರ್ ಸಿಂಗ್ ಅನ್ನೋ ಮನುಷ್ಯ, ಅವ್ರು ನೋಡಿದ್ರೆ ಜಾರ್ಖಂಡ್ನವ್ರು ಬೇರೆ. ಕೋರ್ಟ್ ಸರಿಯಾಗಿ ಜಾಡಿಸ್ಬಿಟ್ಟಿದೆ. ಏನ್ರಿ ನಿಮ್ದೇನ್ರಿ ಸಂಬಂಧ, ನೀವು ಜಾರ್ಖಂಡ್ನವರು, ಕರ್ನಾಟಕವು ನಿಮಗೆ ಏನು ಸಂಬಂಧ? ಪೊಲಿಟಿಕಲ್ ನಾನ್ ಸೆನ್ಸ್ ಎಲ್ಲ ಹಿಡ್ಕೊಂಬಂದು ಇಲ್ಲಿ ಮಾತ್ರ ಇಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ, ಅದಕ್ಕೆ ನಾವಿಲ್ಲಿ ಕೂತ್ಕೊಂಡಿಲ್ಲ, ನಮಗೆ ಮಾಡೋಕ್ಕೆ ಇನ್ನೂ ತುಂಬ ಇಂಪಾರ್ಟೆಂಟ್ ಕೆಲಸಗಳು ಬೇರೆ ಇದೆ ಅಂತ ಸುಪ್ರೀಂ ಕೋರ್ಟ್ ಜಾಡ್ಸಿ ಆ ಕಡೆ ಕಳಿಸಿದೆ. ಅದು ಹಾಗೆ ಸಚಿವರು, ಶಾಸಕರು, ರಾಜಕೀಯ ಮುಖಂಡರು ಮತ್ತು ನ್ಯಾಯಮೂರ್ತಿಗಳು ಸೇರಿದಾಗ 48 ಜನರನ್ನ ಹನಿ ಟ್ರ್ಯಾಪಿಂಗ್ನಲ್ಲಿ ಸಿಕ್ಕಿಸಲಾಗಿದೆ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ರು. ಅಲ್ಲದೆ ತನಿಖೆಗೆ CBI ಅಥವಾ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ರಚಿಸಬೇಕು ಅಂತ ಅರ್ಜಿದಾರ ಮನವಿ ಮಾಡಿದ್ರು. ಕೋರ್ಟ್ ಈ ರೀತಿ ಹೇಳಿದೆ. ಈಗ ಬೆಂಗಳೂರು ನಗರದಾದ್ಯಂತ ಮನೆ ಮನೆಗೆ ಸ್ಮಾರ್ಟ್ ಎಲೆಕ್ಟ್ರಿಕ್ ಮೀಟರ್ ಅಳವಡಿಸೋಕೆ ಮುಂದಾಗಿದ್ದಾರೆ. ಈಗ ಪ್ರತಿ ಸ್ಮಾರ್ಟ್ ಮೀಟರ್ಗೆ 5,000 ರೂಪಾಯಿ ಖರ್ಚಾಗುತ್ತೆ. ಅಲ್ಲದೆ ಪ್ರತಿ ತಿಂಗಳು ಇದರ ಮೇಂಟೆನೆನ್ಸ್ ಚಾರ್ಜ್ ಅಂತ ಗ್ರಾಹಕರು 75 ರೂಪಾಯಿನ ಎಕ್ಸ್ಟ್ರಾ ಪೇ ಮಾಡಬೇಕು. ಅದರಲ್ಲೂ ಹೊಸದಾಗಿ ಮಾರ್ಚ್ 1ರ ನಂತರ ಕನೆಕ್ಷನ್ ತಗೊಂಡ ಎಲ್ಲರೂ ಕಡ್ಡಾಯವಾಗಿ ಸ್ಮಾರ್ಟ್ ಮೀಟರ್ ಅಳವಡಿಸಿಕೊಳ್ಳೇಬೇಕು ಅಂತ ಹೇಳಲಾಗಿದೆ. ಎಲೆಕ್ಟ್ರಿಕ್ ಸ್ಮಾರ್ಟ್ ಮೀಟರ್ಗಳು ನಾವು ಎಷ್ಟು ವಿದ್ಯುತ್ ಬಳಸ್ತೀವೋ ಅದರ ರಿಯಲ್ ಟೈಮ್ ಡೇಟಾವನ್ನ ಎಲೆಕ್ಟ್ರಿಸಿಟಿ ಪ್ರೊವೈಡರ್ಗಳಿಗೆ ತಲುಪಿಸುತ್ತೆ. ಆನ್ಲೈನ್ ಅಥವಾ ಮೊಬೈಲ್ ಆ್ಯಪ್ ಮೂಲಕವೂ ಕೂಡ ನಾವು ಎಷ್ಟು ವಿದ್ಯುತ್ತನ್ನು ಬಳಸ್ತಾ ಇದ್ದೀವಿ ಅನ್ನೋದನ್ನ ಬೆಸ್ಕಾಂಗೆ ಮಾನಿಟರ್ ಮಾಡೋಕೆ ಸಾಧ್ಯ ಆಗುತ್ತೆ. ಈ ಮೀಟರ್ಗಳ ಸಹಾಯದಿಂದ ವಿದ್ಯುತ್ ಬೇಡಿಕೆಗೆ ತಕ್ಕಂತೆ ಕಸ್ಟಮರ್ಗಳು ಅಡ್ವಾನ್ಸ್ ಆಗಿ ಎಷ್ಟು ವಿದ್ಯುತ್ ಬೇಕು ಅಷ್ಟಕ್ಕೆ ರೀಚಾರ್ಜ್ ಕೂಡ ಮಾಡ್ಕೋಬಹುದು. ಆದರೆ ಎಲೆಕ್ಟ್ರಿಕ್ ಸ್ಮಾರ್ಟ್ ಮೀಟರ್ಗಳ ಬೆಲೆ ಹೆಚ್ಚಿರೋದ್ರಿಂದ ಇವುಗಳ ಅಳವಡಿಕೆಗೆ ಜನರೇ ಮಾಡಕ್ಕೆ ಬೇರೆ ಕೆಲಸ ಇಲ್ವೇನ್ರಿ, ದಿನಕ್ಕೊಂದು ತಗೋಬರ್ತಿದ್ದಾರಲ್ಲ ಅಂತ ಬೈತಾ ಇದ್ದಾರೆ. ರಜಪೂತ ದೊರೆ ರಾಣಾ ಸಂಗಾನ ದೇಶದ್ರೋಹಿ ಅಂತ ಕರೆದು ಸಮಾಜವಾದಿ ಪಾರ್ಟಿ ಸಂಸದ ರಾಮ್ಜಿ ಲಾಲ್ ಸುಮನ್ ದೊಡ್ಡ ವಿವಾದಕ್ಕೆ ಗುರಿಯಾಗಿದ್ದಾರೆ. ಎಷ್ಟರ ಮಟ್ಟಿಗಂದ್ರೆ ಈ ಕಾರಣಕ್ಕೆ ಅವರ ಆಗ್ರಾ ಮನೆ ಮೇಲೆ ಕರ್ಣಿ ಸೇನೆ ದಾಳಿ ಮಾಡಿದೆ. ದಾಳಿ ಮಾಡೋಕೆ ಅಂತ ಕರ್ಣಿ ಸೇನೆ ಬುಲ್ಡೋಸರ್ ಮೂಲಕ ಹೋಗಿತ್ತು, ಆದರೆ ಅದರಿಂದ ಏನು ದಾಳಿ ಮಾಡಿಲ್ಲ. ಬದಲಿಗೆ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿ ಕಿಟಕಿ ಗಾಜನ ಪುಡಿ ಪುಡಿ ಮಾಡಿದ್ದಾರೆ, ವಾಹನಗಳನ್ನ ಧ್ವಂಸಗೊಳಿಸಿದ್ದಾರೆ. ಅಲ್ಲದೆ ರಾಮ್ಜಿ ಲಾಲ್ ಸುಮನ್ ಹೇಳಿಕೆ ಖಂಡಿಸಿ ಮಧ್ಯಪ್ರದೇಶದಲ್ಲಿರುವ ಸಮಾಜವಾದಿ ಪಾರ್ಟಿ ಕಚೇರಿ ಮುಂದೆ ಕೂಡ ಕರ್ಣಿ ಸೇನೆ ಪ್ರತಿಭಟಿಸಿದೆ. ಮತ್ತೊಂದು ಕಡೆ ಬಲಪಂಥೀಯ ಸಂಘಟನೆಯೊಂದು ರಾಮ್ಜಿ ಲಾಲ್ ಸುಮನ್ ಮುಖಕ್ಕೆ ಮಸಿ ಮತ್ತು ಬೂಟ್ನಿಂದ ಹೊಡೆದವರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಅಂತ ಕೂಡ ಘೋಷಿಸಿಬಿಟ್ಟಿದೆ. ಏನೋ ಜಾರ್ಖಂಡ್ನ ಹಜಾರಿಬಾಗ್ನಲ್ಲಿ ಉದ್ವಿಗ್ನತೆ ಸೃಷ್ಟಿಯಾಗಿದೆ. ರಾಮನವಮಿ ಹಬ್ಬದ ಅಂಗವಾಗಿ ಮಂಗಳವಾರ ತಡರಾತ್ರಿ ಅಲ್ಲಿ ಮಂಗಲ್ ಜಲಸ್ ಮೆರವಣಿಗೆ ನಡೀತಾ ಇತ್ತು. ಈ ವೇಳೆ ಮೆರವಣಿಗೆ ಅಲ್ಲಿನ ಜಾಮಾ ಮಸ್ಜಿದ್ ಬಳಿ ಬರ್ತಾ ಇದ್ದ ಹಾಗೆ ಅಲ್ಲಿ 2 ಗುಂಪುಗಳ ನಡುವೆ ಮಾತುಕತೆ ಎಲ್ಲ ನಡೆದು ಗಲಾಟೆಯಾಗಿ ಕಲ್ಲು ತೂರಾಟ ಎಲ್ಲ ಮಾಡ್ಕೊಂಡಿದ್ದಾರೆ. ಉದ್ವಿಗ್ನ ವಾತಾವರಣ ಸೃಷ್ಟಿಯಾಯಿತು. ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ರು, ಅಶ್ರುವಾಯು ಕೂಡ ಪ್ರಯೋಗ ಮಾಡಿದ್ದಾರೆ. ಇದಾದ ನಂತರ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ಕಾನೂನು ಸುವ್ಯವಸ್ಥೆಗೆ ಸ್ಥಳದಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಏನೋ ಕರ್ನಾಟಕದಲ್ಲಿ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ವೈಮನಸ್ಸು ಮುಂದುವರೆದಿದೆ. ಅಂಕಿತಕ್ಕಾಗಿ ಸಿಗ್ನೇಚರ್ಗಾಗಿ ಕಳಿಸಿದ್ದ ಗ್ರೇಟರ್ ಬೆಂಗಳೂರು ಮಸೂದೆ ವಿಧೇಯಕವನ್ನ ಕ್ಲಾರಿಟಿ ಕೇಳಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ರಾಜ್ಯ ಸರ್ಕಾರಕ್ಕೆ ರಿಟರ್ನ್ ಮಾಡಿದ್ದಾರೆ ವಾಪಸ್.
ಈ ಬಗ್ಗೆ ಮಾತನಾಡಿರೋ ಕಾನೂನು ಸಚಿವ HK ಪಾಟೀಲ್, ರಾಜ್ಯಪಾಲರು ಕೆಲವು ಸ್ಪಷ್ಟನೆ ಕೋರಿ ಮಸೂದೆಯನ್ನು ವಾಪಸ್ ಕಳಿಸಿದ್ದಾರೆ. ಸ್ಪಷ್ಟನೆ ನೀಡಿ ಪುನಃ ರಾಜ್ಯಪಾಲರಿಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಜಾರಿ ನಿರ್ದೇಶನಾಲಯ ಇಡಿಯ ಮಾಜಿ ಮುಖ್ಯಸ್ಥ ಸಂಜಯ್ ಕುಮಾರ್ ಮಿಶ್ರರನ್ನ PM ಮೋದಿ ಅವರ ಆರ್ಥಿಕ ಸಲಹಾ ಮಂಡಳಿಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಅಂದಹಾಗೆ ಮಿಶ್ರಾ 1984ರ ಬ್ಯಾಚ್ನ ಹಿರಿಯ IRS ಅಧಿಕಾರಿ. ಇಡಿ ಚೀಫ್ ಆಗಿ 2018ರಲ್ಲಿ ನೇಮಕಗೊಂಡ ಮಿಶ್ರಾರ ಅಧಿಕಾರ ಅವಧಿಯನ್ನ ಕೇಂದ್ರ ಸರ್ಕಾರ 2 ಬಾರಿ ವಿಸ್ತರಣೆ ಮಾಡಿತ್ತು. 3ನೇ ಬಾರಿ ವಿಸ್ತರಣೆ ಮಾಡಿದಾಗ ಸುಪ್ರೀಂ ಕೋರ್ಟ್ ಇವರ ಆಯ್ಕೆಯನ್ನ ಸರಿಯಿಲ್ಲ, ಅಕ್ರಮ ಅಂತ ಘೋಷಣೆ ಮಾಡಿತು. ಮಿಶ್ರಾ DCM DK ಶಿವಕುಮಾರ್, ರಾಜ್ಯಸಭಾ ಸದಸ್ಯ ಶರದ್ ಪವಾರ್ ಮತ್ತು ಮಾಜಿ ಕೇಂದ್ರ ಹಣಕಾಸು ಮಂತ್ರಿ P ಚಿದಂಬರಂ ಸೇರಿದಂತೆ ಸಾಕಷ್ಟು ಹೈ ಪ್ರೊಫೈಲ್ ಕೇಸ್ಗಳನ್ನು ತನಿಖೆ ಮಾಡಿದ್ದಾರೆ. ಕೇರಳದಲ್ಲಿ ಒಂದು ವಿಚಿತ್ರ ಘಟನೆಯಾಗಿದೆ. ಸೂಪರ್ ಸ್ಟಾರ್ಗಳನ್ನು ಒಳಗೊಂಡಂತಹ ವಿಚಿತ್ರ ಘಟನೆ. ಮೋಹನ್ ಲಾಲ್ ಮತ್ತು ಮಮ್ಮದ್ ಕುಟ್ಟಿ, ನಿಮಗೆ ಗೊತ್ತಲ್ಲ, ಇವರಿಗೆ ಸಂಬಂಧಪಟ್ಟಿದ್ದು. ಜೊತೆಗೆ ಅಯ್ಯಪ್ಪ ಸ್ವಾಮಿ ಕೂಡ ಮಧ್ಯದಲ್ಲಿದ್ದಾರೆ. ಏನಾಗಿದೆ, ಮೋಹನ್ ಲಾಲ್ ಅವರ ಸ್ನೇಹಿತ ಹಾಗೂ ನಟ ಮಮ್ಮುಟ್ಟಿಗಾಗಿ, ಫುಲ್ ನೇಮ್ ಅವ್ರದ್ದು ಆಕ್ಚುಲ್ ನೇಮ್ ಮಹಮ್ಮದ್ ಕುಟ್ಟಿ ಅಂತ, ಪ್ರೀತಿಯಿಂದ ಅವ್ರದ್ದು ಫ್ಯಾನ್ಸ್ ಎಲ್ಲ ಮಮ್ಮುಟ್ಟಿ ಅಂತಾನೆ ಕರೆಯೋದಲ್ವಾ. ಈ ದುಲ್ಕರ್ ಸಲ್ಮಾನ್ರ ಅಪ್ಪ ಇವರು, ಇಬ್ಬರು ಸೂಪರ್ ಸ್ಟಾರ್ಸೇ. ದುಲ್ಕರ್ ಸಲ್ಮಾನು ಸೂಪರ್ ಸ್ಟಾರೇ, ಇವರಪ್ಪ ಮಹಮ್ಮದ್ ಕುಟ್ಟಿ ಮಮ್ಮುಟ್ಟಿನೂ ಸೂಪರ್ ಸ್ಟಾರೇ, ಮೋಹನ್ ಲಾಲು ಸೂಪರ್ ಸ್ಟಾರೇ. ಅಲ್ಲಿ ಮೋಹನ್ ಲಾಲ್ ಮತ್ತೆ ಮಮ್ಮುಟ್ಟಿ ಫ್ರೆಂಡ್ಸು. ಮೋಹನ್ ಲಾಲ್ ಏನು ಮಾಡಿದ್ದಾರೆ, ಶಬರಿಮಲೆಗೆ ಹೋದಾಗ ಪೂಜೆ ಮಾಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ರಶೀದ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಯಾಕಂದ್ರೆ ಮೋಹನ್ ಲಾಲ್ ಮಮ್ಮುಟ್ಟಿ ಹೆಸರಲ್ಲಿ ಪೂಜೆ ಮಾಡಿಸಿದ್ದಾರೆ ಶಬರಿಮಲೆ ಒಳಗಡೆ. ರಶೀದಿಯಲ್ಲಿ ಮಮ್ಮುಟ್ಟಿಯವರ ಜನ್ಮನಾಮ ಮಹಮ್ಮದ್ ಕುಟ್ಟಿ ಅಂತ ಉಲ್ಲೇಖ ಮಾಡಲಾಗಿತ್ತು. ಇದನ್ನ ಈಗ ಕೇರಳದಲ್ಲಿರೋ ಒಂದಷ್ಟು ಇಸ್ಲಾಮಿಕ್ ಧಾರ್ಮಿಕ ಮೂಲಭೂತವಾದಿಗಳು ವಿರೋಧಿಸ್ತಾ ಇದ್ದಾರೆ. ಇಸ್ಲಾಮಿಕ್ ನಂಬಿಕೆ ಇಟ್ಕೊಂಡಿರೋ ಮಮ್ಮುಟ್ಟಿಗೋಸ್ಕರ ಹಿಂದೂ ದೇವಸ್ಥಾನದಲ್ಲಿ ನೀವೇನು ಹೋಗಿ ಪೂಜೆ ಮಾಡಿಸೋದು ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೋಹನ್ ಲಾಲ್ ಪೂಜೆ ಮಾಡಿಸಿರೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಮುಸ್ಲಿಂಗಾಗಿ ಮೋಹನ್ ಲಾಲ್ ಶಬರಿಮಲೆಗೆ ಹೋಗಿ ಪೂಜೆ ಮಾಡಿಸಿರೋ ತಪ್ಪು, ಹಾಗಾಗಿ ಮೋಹನ್ ಲಾಲ್ ಮುಸ್ಲಿಂ ಸಮುದಾಯದ ಕ್ಷಮೆ ಕೇಳಬೇಕು ಅಂತ ಪತ್ರಕರ್ತ ಮತ್ತು ರಾಜಕೀಯ ವಿಶ್ಲೇಷಕ ಅಂತ ಕರೆಸಿಕೊಳ್ಳುವಂಥ O ಅಬ್ದುಲ್ಲಾ ಅನ್ನೋರು ಆಗ್ರಹ ಮಾಡಿದ್ದಾರೆ. ಈ ವಿಚಾರ ವಿವಾದ ಆಗ್ತಿದ್ದ ಹಾಗೆ ಮೋಹನ್ ಲಾಲ್ ರಿಯಾಕ್ಟ್ ಮಾಡಿದ್ದಾರೆ. ಮಮ್ಮುಟ್ಟಿ ನನ್ನ ಸಹೋದರ, ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದ್ರಲ್ಲಿ ನಂದೇನು ತಪ್ಪಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಕಂಪನಿ ಕೊನೆಗೂ ನಿಟ್ಟುಸಿರು ಬಿಡೋ ರೀತಿಯಾಗಿದೆ. ಯಾಕಂದ್ರೆ ಇಂಜಿನ್ ಸಿಗ್ತಿರ್ಲಿಲ್ವಲ್ಲ, ಇಂಜಿನ್ ಮಾಡಕ್ ಬರಲ್ಲಲ್ಲ, ನಮಗೆ ಯಾರು ಕೊಡ್ತಾರೆ ಅಂತ ಕಾಯ್ತಿರ್ತೀವಲ್ಲ. ಈಗ 2 ವರ್ಷಗಳ ಡಿಲೇ ಬಳಿಕ ತೇಜಸ್ MK-1A ಏರ್ಕ್ರಾಫ್ಟ್ಗೆ ಬೇಕಾಗಿದ್ದ 404 IN-20 ಇಂಜಿನ್ ಡೆಲಿವರ್ ಆಗಿದೆ. ಅಮೆರಿಕದ ದೈತ್ಯ ಏರೋಸ್ಪೇಸ್ ಕಂಪನಿ ಜನರಲ್ ಎಲೆಕ್ಟ್ರಿಕ್ ಈಗ ಈ ಒಂದು ಇಂಜಿನ್ನ HALಗೆ ಸಪ್ಲೈ ಮಾಡಿದೆ. ಅಂದಹಾಗೆ 2021ರಲ್ಲಿ 5,900 ಕೋಟಿ ರೂಪಾಯಿ ವೆಚ್ಚದಲ್ಲಿ 99 ಇಂಜಿನ್ ಖರೀದಿಗೆ GE ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಆದರೆ ಕಂಪನಿ ಇಲ್ಲಿವರೆಗೂ ಒಂದೇ ಒಂದು ಇಂಜಿನ್ ಕೂಡ ಕೊಟ್ಟಿರಲಿಲ್ಲ. ಇದರಿಂದ HALನ ತೇಜಸ್ MK-1A ಪ್ರಾಜೆಕ್ಟ್ ತುಂಬಾ ಡಿಲೇ ಆಗಿ ಹೋಗಿತ್ತು. ಆದರೆ ಕಳೆದ ತಿಂಗಳು PM ಮೋದಿ ಅಮೆರಿಕಾಗೆ ಭೇಟಿ ಕೊಟ್ಟಾಗ ಟ್ರಂಪ್ ಮುಂದೆ ಈ ವಿಚಾರವನ್ನು ಇಟ್ಟಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇನ್ನು ಭಾರತೀಯ ವಾಯುಪಡೆ 2028ರ ಒಳಗೆ 83 ತೇಜಸ್ ಫೈಟರ್ ಜೆಟ್ಸ್ ಅನ್ನು ಪೂರೈಸುವಂತೆ HAL ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ. ಆದರೆ ಇಂಜಿನ್ನೇ ಇಲ್ಲದೆ ಬರೀ ಬಾಡಿ ಕಟ್ಟಿ ಅದನ್ನು ಡೆಮೋ ಪೀಸ್ ಥರ ತಗೊಂಡೋಗಿ ಗಿಡಕ್ಕೆ ಹಾರಬೇಕಲ್ಲ ಮೇಲದು. ಹೀಗಾಗಿ HAL ನೋಡ್ತಾ ಇತ್ತು ಯಾರು ಕೊಡ್ತಾರೆ ಇಂಜಿನ್ ಅಂತ. ಈಗ ಫೈನಲಿ ಸಿಕ್ಕಿದೆ. ಈಗ ರಾಜ್ಯದ ಆಹಾರ ಇಲಾಖೆಯ ಕಣ್ಣು ಪನ್ನೀರ್ ಮೇಲೆ ಬಂದಿದೆ. ಕಲಬೆರಕೆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಆಹಾರ ಇಲಾಖೆ ಸಂಗ್ರಹಿಸಿದ ಪನ್ನೀರ್ ಸ್ಯಾಂಪಲ್ನಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಪನ್ನೀರನ್ನು ಮೆದುವಾಗಿಸೋಕೆ ಬಳಸೋ ಕೆಮಿಕಲ್ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅಂತ ಆಹಾರ ಇಲಾಖೆ ಆಘಾತಕಾರಿ ಮಾಹಿತಿಯನ್ನು ಹೊರಹಾಕಿದೆ. ರಾಜ್ಯಾದ್ಯಂತ ಸುಮಾರು 80ಕ್ಕೂ ಅಧಿಕ ಕಡೆ ಪನ್ನೀರನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಇದೀಗ ಲ್ಯಾಬ್ ಟೆಸ್ಟ್ ನಲ್ಲಿ ಆತಂಕಕಾರಿ ಅಂಶ ಬಯಲಾಗಿದೆ. ಇನ್ನು ಪೂಜೆಗಾಗಿ ರೊಟ್ಟಿ ತಯಾರಿಸುವಾಗ ಅದಕ್ಕೆ ಉಗುಳಿ ದುರ್ವರ್ತನೆ ತೋರಿದ ಶಾವೇಸ್ ಅನ್ನೋ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಈ ಘಟನೆಯಾಗಿದೆ. ಧಾರ್ಮಿಕ ಕಾರ್ಯಕ್ರಮ, ರೊಟ್ಟಿ ಮಾಡಿ ಅದನ್ನ ಬೇಯಿಸುವ ಮೊದಲು ಅದಕ್ಕೆ ಉಗುಳಿ ಇವನು ಬಾಯಿಂದ ಅಮೃತ ಸುರಿಸ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ದು ನನಗೆ ಗೊತ್ತಿಲ್ಲ, ಸಿಂಪಡಿಸಿದ್ದಾನೆ ಎಂಜಿಲನ್ನ. ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಕೂಡ ಆಗಿತ್ತು. ಇದೀಗ ಪೊಲೀಸರು ಈತನನ್ನ ಹಿಡ್ಕೊಂಡು ಹೋಗಿದ್ದಾರೆ. ಏನೋ ಭಾರತದ ಷೇರುಪೇಟೆ ಇವತ್ತು ನಷ್ಟದಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಬರೋಬ್ಬರಿ 728 ಪಾಯಿಂಟ್ಸ್ ಬಿದ್ದು 77,288ಕ್ಕೆ ತಲುಪಿದೆ. ನಿಫ್ಟಿ 181 ಪಾಯಿಂಟ್ಸ್ ಬಿದ್ದು 23,486ಕ್ಕೆ ರೀಚ್ ಆಗಿದೆ. ಏಪ್ರಿಲ್ 2ರಿಂದ ಟ್ರಂಪ್ ರೆಸಿಪ್ರೊಕಲ್ ಟ್ಯಾರಿಫ್ ಹೇರ್ತೀನಿ ಅಂತ ಹೇಳಿರೋದು ಹೂಡಿಕೆದಾರರಲ್ಲಿ ಕಳವಳ ಹೆಚ್ಚಾಗುವ ರೀತಿ ಮಾಡಿದೆ. ಹೂಡಿಕೆದಾರರು ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಂಡಿದ್ದಾರೆ. ಕಚ್ಚಾ ತೈಲ ಬೆಲೆ ಏರಿಕೆ ಕೂಡ ಮಾರುಕಟ್ಟೆಗೆ ಏಟ್ ಕೊಟ್ಟಿದೆ. ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಕಂಪನಿಗಳು ಕಳಪೆ ಪ್ರದರ್ಶನವನ್ನು ನೀಡಿವೆ. NTPC, ಟೆಕ್ ಮಹೀಂದ್ರಾ, ಸಿಪ್ಲಾ, ಬಜಾಜ್ ಫಿನಾನ್ಸ್ ಮತ್ತು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಷೇರುಗಳು ನಷ್ಟ ಅನುಭವಿಸಿವೆ.
ಆದರೆ ಇಂಡಸ್ಇಂಡ್ ಬ್ಯಾಂಕ್, ಟ್ರೆಂಟ್, HCL ಟೆಕ್ನಾಲಜೀಸ್, ಹೀರೋ ಮೋಟೋಕಾರ್ಪ್ ಮತ್ತು ಭಾರತಿ ಏರ್ಟೆಲ್ ಷೇರುಗಳು ಲಾಭ ಮಾಡಿಕೊಂಡಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಏರಿಕೆಯಾಗಿ ₹85.69 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹40 ಹೆಚ್ಚಾಗಿ ₹87,791 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹40 ಹೆಚ್ಚಾಗಿ ₹80,420 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ₹872 ಹೆಚ್ಚಾಗಿ ₹98,794 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.